ನೋಡ್ರಿ ಶಬ್ರಿ, ನಾವೀಗ ಸರ್ಕಾರ ಆದೇಶ ಕೊಟ್ಟಿದ್ಯಲ್ಲ, ವೈಟ್ ಬೋರ್ಡ್ ಬೈಕ್ ಓಡಿಸಬಹುದು ಅನ್ನೋದ ನಾವ್ ಅದು ಬೇಜಾರ್ ಮಾಡ್ಕತಿಲ್ಲ. ನಮಗೂ ಅದೇ ರೀತಿ ಈಗ ನಮ್ಮ ಆಟೋದವ್ರಿಗೆ, ಕ್ಯಾಬ್ ಡ್ರೈವರ್ಗಳಿಗೆ ವೈಟ್ ಬೋರ್ಡ್ ಮಾಡ್ಕೊಡ್ರಿ. ಈಗ ನಾವ್ಯಾಕೆ ಟ್ಯಾಕ್ಸ್ ಕಟ್ಕೊಂಡು ನಾವ್ಯಾಕೆ ಒದಾಡ್ಕೊಂಡು ಸರ್ಕಾರಕ್ಕೆ ಇನ್ಕಮ್ ಮಾಡ್ಕೊಡ್ಬೇಕು? ಸರ್ಕಾರ ಅವ್ರಿಗೆ ಫ್ರೀಡಮ್ ಆಗಿ ಬದುಕೋದಕ್ಕೆ ಅವ್ರಿಗೆ ದಾರಿ ಕೊಟ್ಟಿದೆ. ಯಾಕಂದ್ರೆ ಆಲ್ರೆಡಿ ಅವರು ಕೆಲಸ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಬಂದು ಬೈಕ್ ಓಡಿಸೋರು ತುಂಬಾ ಜನ ಇದಾರೆ. ಅವ್ರ ಕಷ್ಟ ಅವರು ಬದುಕ್ಲಿ ಪಾಪ. ಇವಾಗ ಇನ್ನೊಂದೇನಂದ್ರೆ, ಸಾಫ್ಟ್ವೇರ್ ಕಂಪ್ನಿಲೂ ಕೂಡ ಕೆಲಸ ಮಾಡ್ಕೊಂಡು ಬಂದ್ ಪಾರ್ಟ್ ಟೈಮ್ ಅಲ್ಲಿ ಬೈಕ್ ಓಡಿಸ್ಕೊಂತ, ಅದು ಬುಲೆಟ್ ಗಾಡಿಲೂ ಕೂಡ ಡ್ಯೂಟಿ ಮಾಡಂತ ಪಾಪ ಬಡಪಾಯಿಗಳಿದ್ದಾರೆ. ಬದುಕ್ಲಿ ಅವರು ಕೂಡ. ಅದೇ ರೀತಿ ಸರ್ಕಾರ ಅವ್ರಿಗೆ ಹೆಂಗೆ ಪರ್ಮಿಷನ್ ಕೊಟ್ಟಿದೆ, ನಮಗೂ ಕೂಡ ಈ ಯೂನಿಫಾರ್ಮ್ ಬೇಡ, ಎಲ್ಲೋ ಬೋರ್ಡ್ ಬೇಡ, ಟ್ಯಾಕ್ಸ್ ಪರ್ಮಿಟ್ ಇವ್ಯಾವು ನಮ್ಗೆ ಇರಬಾರ್ದು. ನಮ್ಮೊಬ್ರಿಗೆ ಅಲ್ಲ, ಕ್ಯಾಬ್ ಅವ್ರಿಗಾಗ್ಲಿ ನಮ್ಮ ಆಟೋದವ್ರಿಗಾಗ್ಲಿ ಅವ್ರಿಗೆ ಹೆಂಗೆ ಹಕ್ಕು ಕೊಟ್ಟಿದ್ರ ಅದೇ ರೀತಿ ಸಮಾನತೆ ನಮಗೂ ಕೊಡಿ. ಯಾಕಂದ್ರೆ ಎಲ್ಲ ನಾವು ಡ್ರೈವರ್ಗಳಲ್ವಾ, ನಾವು ಕಷ್ಟಪಟ್ಕೊಂಡು ನಾವು ಟ್ಯಾಕ್ಸ್ ಯಾಕೆ ಕಟ್ಬೇಕು? ಸರ್ಕಾರಕ್ಕೆ ನಮ್ ಕಡೆಯಿಂದ ಇನ್ಕಮ್ ಬೇಕು. ಆದ್ರೆ ಅನುಕೂಲ ಮಾತ್ರ ವೈಟ್ ಬೋರ್ಡರ್ಗ. ಇದು ಯಾವ ನ್ಯಾಯ? ನಮ್ಮ ಹೈಕೋರ್ಟ್ ಕೊಟ್ಟಿರೋದು ಎಷ್ಟು ಮಟ್ಟಕ್ಕೆ ಸರಿ? ಈಗ ಅಣ್ಣ, ಈಗ ನೀವು ಸೀನಿಯರ್ ಅಲ್ಲ, ಇಷ್ಟು ವರ್ಷ ಆಟೋ ಓಡಿಸಲ್ಲ, ಇದು ನೀವು ಸರಿನಾ ಅಣ್ಣ? ಹೋಗ್ಲಿ, ಇದು ಸರಿ ಇಲ್ಲ. ಇದು ಯಾಕೆಂದ್ರೆ ನಮ್ಗೂನು ತುಂಬಾ ಕಷ್ಟದಲ್ಲಿ ಇದ್ದೀವಿ. ನಾವು ಈ ವೈಟ್ ಬೋರ್ಡ್ ಕೊಟ್ಬಿಟ್ಟು ನಾವು ಮನೆ ಹಾಳು ಮಾಡ್ಕೊಂಡು ಸಿದ್ಧ ಇಲ್ಲ ನಾವು. ಯಾಕೆಂದ್ರೆ ನಮ್ಗೆ ಬಹಳ ಇಕ್ಕಟ್ಟುಗಳು ಸಿಗಾಕೊಂಡಿದ್ವಿ ಆಟೋ ಡಿಪಾರ್ಟ್ಮೆಂಟ್ಗಳು. ಏನಾರ ಮಾಡಿ ಇದಕ್ಕೆ ನಮ್ಗೆ ವೈಟ್ ಬೋರ್ಡ್ ಮಾಡ್ಕೊಡಿ. ಇಲ್ಲ ವೈಟ್ ಬೋರ್ಡ್ ಮಾಡ್ಕೊಡಿ, ಇಲ್ಲ ವೈಟ್ ಬೋರ್ಡ್ ನಾವ್ ಎಷ್ಟಾರ ಬಾಡಿಗೆ ಹೊಡಿತೀವಿ, ನೀವು ಕೇಳಕ್ ಹೋಗ್ಬೇಡ್ರಿ. ನಾವ್ ಪಾಸಿಂಗ್ ಮಾಡ್ಸಲ್ಲ, ಏನು ಮಾಡ್ಸಲ್ಲ. ಇಷ್ಟಿದೆ ನಮ್ದು. ನೀವು ಆಟೋ ಓಡಿಸಿದಲ್ಲ, ನೀವ್ ಹೇಳೋಣ, ನಿಮ್ಗೆ ಏನ್ ಅನ್ಸುತ್ತೆ ಹೇಳೋಣ, ನೀವು ಮಾತಾಡೋಣ. ನಾವೇನೆಲ್ಲ ನಮಗೆ ವೈಟ್ ಬೋರ್ಡ್ ಮಾಡ್ಕೊಡಿ, ನಮಗೆ ಬದುಕಕ್ ಕೊಡಿ. ಆಮೇಲೆ ಈಗ ಡೀಲರ್ಗಳಿಗೆ ಹೇಳ್ಬಿಡ್ರಿ, ಎಲ್ಲ ಹೋಲ್ಸೇಲ್ ಗಾಡಿ ಕೊಪ್ಪೋಣ. ಅವ್ರಿಗೆ ಕೊಟ್ಬಿಟ್ಟು ಟೂ ವೀಲರ್ ಇಸ್ಕೊಬಿಡಂಬಿಡಿ ಅವ್ರ ಹತ್ರನೇ. ಅಲ್ವಾ? ಒಳ್ಳೆ ಕೆಲಸ ಅಲ್ವಾ ಸರ್? ಹೇಳಿ. ನಾವು ಅಷ್ಟೇ ಆರಾಮಾಗಿ ವೈಟ್ ಬೋರ್ಡ್ ಮಾಡಿಸ್ಕೊಂಡು ಅವ್ರಾದ್ರೆ ಸುತ್ತಾಡ್ತೀರಿ. ನಾವು ಯಾವ್ದು ಕಟ್ಟಲ್ಲ. ನಾವು ಇನ್ಸೂರೆನ್ಸ್ ಇದು ನಮ್ಗೆ ಏನಕ್ಕೆ ಈಜು ಇದೆ? ಏನು ಈಜು ಇಲ್ಲ. ನಾವು ಆರಾಮಾಗಿ ತಿರ್ಗಾಡ್ತೀರಿ. ಕೇರಿ ನಾವು ಹೋಯ್ತಾ ಇರ್ತೀವಿ. ಪರ್ಮನೆಂಟ್ ಆಗಿ ಹಾಕ್ಬೇಕು. ನಾವು ಏನಕ್ಕೆ ಹಾಕ್ಬೇಕು? ಆಗಲ್ಲ, ಏನಾಗಲ್ಲ. ಗೌರ್ಮೆಂಟ್ ನಾವ್ ಯಾಕೆ ನಾವ್ ಅವ್ರಿಗೆ ಇನ್ಕಮ್ ಮಾಡ್ಕೊಡ್ಬೇಕು? ಅವ್ರಿಗೆ ಗೌರ್ಮೆಂಟ್ ಅವ್ರಿಗೆ ಮಾಡ್ಕೊಡಲ್ಲ. ನಾವು ಪಾಸಿಂಗ್ ಮಾಡ್ಸಲ್ಲ, ಪರ್ಮನೆಂಟ್ ಹಾಕಲ್ಲ. ನಾವು ವೈಟ್ ಬೋರ್ಡ್ ಮಾಡ್ಕೋತೀವಿ ನಾವು. ಏನಕ್ಕೆ? ಅದ್ರಲ್ಲಿ ಇನ್ನೊಂದಂದ್ರೆ, ಪರ್ಮಿಷನ್ ಇಲ್ದಿರನೆ, ಇದು ಇಂಪಾರ್ಟೆಂಟ್. ಪರ್ಮಿಷನ್ ಇಲ್ದಿರನೆ ನಮ್ಮ ಆಟೋಗಳು ರೋಡ್ ಅಲ್ಲಿ ಖಾಲಿ ಹೊಡಿತೈತೆ. ಎಷ್ಟು ಆಟೋಗಳು ಖಾಲಿ ಹೊಡಿತೈತೆ? 10 ಜನಕ್ಕೆ ಡ್ಯೂಟಿ ಆದ್ರೆ 90 ಜನಕ್ಕೆ ಡ್ಯೂಟಿ ಇಲ್ಲ. ಅಂತದ್ರಲ್ಲಿ ಇವಾಗ ಪರ್ಮಿಷನ್ ಕೊಟ್ಮೇಲೆ ಕಂಪ್ಲೀಟ್ ನಮ್ಮ ಆಟೋದವ್ರಿಗೆ ಭಯಂಕರ ಏಟ್ ಬೀಳುತ್ತೆ. ಆಟೋದವ್ರಿಗಂತೂ ಅನ್ನ ತಿನ್ನಕ್ಕಾಗಲ್ಲ. ಇನ್ನ ತುಂಬಾ ಕಷ್ಟ ಇದೆ. ಸರ್ಕಾರ ನಮ್ಗೆ ಡ್ರೈವರ್ಗಳಿಗೆ ಎಷ್ಟು ಹೊಟ್ಟೆ ಮೇಲೆ ಹೊಡಿತಿದೆ ಅಂದ್ರೆ ಇರ್ಲಿ, ಬಟ್ ಅದೇ ರೀತಿ ಅವರು ಮಾಡ್ಕೊಟ್ಟಂಗೆ ನಮಗೂ ಮಾಡ್ಕೊಡ್ಲಿ, ಅಷ್ಟೇ ನಮ್ ಕೇಳೋದು. ಈಗ ಅವ್ರು ಮಾಡ್ಕೊಟ್ರ ನಾವು ಅಸೂಯೆ ಅಲ್ಲ, ಅವರು ಮಾಡ್ಕೊಟ್ಟಂಗೆ ನಮಗೂ ಮಾಡ್ಕೊಡಿ, ಅಷ್ಟೇ ಕೇಳೋದು. ಆಟೋದವರು 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೇಳ್ಬಿಡ್ತು ಅಂದ್ರೆ ಲೂಟಿ ಹೊಡಿತಾವ್ರೆ ಅಂತ ಹೇಳ್ತಾರಲ್ಲ. ಈ ಜನಗಳಿಗೆ ಕಣ್ಕಾಣಲ್ವಾ? ಕಣ್ಕಾಣಿಲ್ಲ ಹೇಳಿ. ಯಾರು ಲೂಟಿ ಹೊಡಿತಾರೆ? ನಾವ್ ಹೊಡಿತಾರೆ ಲೂಟಿಗಳು. ನಾವು 10 ರೂಪಾಯಿ 20 ರೂಪಾಯಿ ಕೇಳಿದ್ರು ನಾವು ಲೂಟಿ ಹೊಡಿತೀವಿ. ಅವ್ರು ಕೋಟಿ ಲೂಟಿ ಹೊಡಿತಾವ್ರಲ್ಲ. ಇದು ಯಾರು ಕೇಳಲ್ವಾ? ಏನೋ ಪ್ರಾಬ್ಲಮ್ ಕೇಳಕ್ಕಾಗಲ್ವಾ? ಆಟೋದವ್ರು ಬರ್ತೀರಲ್ಲ ನೀವು. ಆಟೋದವ್ರು ಏನ್ ಮಾಡ್ಬಿಟ್ಟಾರೆ ನಿಮ್ಗೆ? ಓಲಿ ನಾನ್ ಹೇಳೋದು, ಆಟೋದವ್ರು ಏನ್ ಮಾಡ್ಬಿಟ್ಟಾರೆ? ಏನೋ ಪ್ರಾಬ್ಲಮ್ ಆದ್ರೆ ಮಾತ್ರ ಯಾವನಾರ ಬಿದ್ದೆ ಎತ್ಕೊಂಡೋಗಿ ಹಾಸ್ಪಿಟಲ್ಗೆ ಹಾಕೋದು ನಾವು. ಏನೋ ಪ್ರಾಬ್ಲಮ್ ಆದ್ರೆ ಮಾತ್ರ ಆಟ ಅಂತೀರಾ. ಇವಾಗ ಆಟೋದವ್ರಿಗೆ ಪ್ರಾಬ್ಲಮ್ ಮೊನ್ನೆ ಹೋದಾಗ ಅವನ ಮಂಡಿ ಚುಕ್ ಮುರ್ಕೊಂಡ. ಅವ್ನಿಗೇನು ಕೊಡ್ತಾರ? ಅವ್ನಿಗೆ ಕಿತ್ತಿ ಕೆಳಗಡೆದ. ಆಮೇಲೆ ಹುಡುಗಿದು ಇದ್ ಮಾಡೋದು, ಹುಡುಗಿ ತೊಡೆ ಮೇಲೆ ಕೈ ಹಾಕೊಂಡ್ ಹೋಗೋದು, ಎಗ್ರ ಮೇಲೆ ಕೈ ಹಾಕೊಂಡ್ ಹೋಗೋದು, ಅವೆಲ್ಲ ಸರಿ ಇವ್ರಿಗೆಲ್ಲ ಗೌರ್ಮೆಂಟ್ ನವ್ರಿಗೆ. ಆಮೇಲೆ ಕೈ ಬೇರೆ ಮುರ್ಕೊಂಡ. ಇನ್ನೊಂದೇನಂದ್ರೆ, ಬೈಕ್ ಅಲ್ಲಿ ಅಷ್ಟು ಸೇಫ್ಟಿ ಇದೆ, ಅದಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಅದರಿಂದ ಯಾವ್ದೇ ಆದಾಯ ಇಲ್ದಂಗೆ ವೈಟ್ ಬೋರ್ಡ್ ಅಲ್ಲಿ ಓಡಿಸೋದಕ್ಕೆ ಪರ್ಮಿಷನ್ ಕೊಟ್ಟಿದೆ ಅಂದ್ರೆ ನಮಗೂ ಕೊಡ್ಲಿ. ಅದ್ರಲ್ಲಿ ಎಷ್ಟು ಬೆನಿಫಿಟ್ ಅವ್ರಿಗೆ ಇರ್ಬೋದು. ಆಮೇಲೆ ಇನ್ನೊಂದೇನಂದ್ರೆ, ನಾಳೆ ದಿನ ರೋಡ್ ಅಲ್ಲಿ ಯಾವ ಮಟ್ಟಕ್ಕೆ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋದು ಇದೇ ಸರ್ಕಾರ ನೋಡುತ್ತೆ. ನಾನ್ ಹೇಳೋದು ಏನ್ ಗೊತ್ತಾ, ಆಚೆ ಕಡೆ ಬಂದವರೆಲ್ಲ ಇವಾಗ ಯಾವ್ದು ಬಿಹಾರ್ ಕಡೆಯಿಂದ ಬಂದವರಲ್ಲ, ಅವ್ರಿಗೆ ನಂಬರ್ ಪ್ಲೇಟ್ ಇಲ್ಲ ಸರಿಯಾಗಿ. ಯಾವ್ದಾವ್ದು ಗಾಡಿ ತಗೊಂಡು ಓಡಿಸ್ತಾರೆ ಗಾಡಿಗಳನ್ನ. ಅವ್ರು ಹೇಳೋನು ಕೇಳೋರು ಯಾರು ಇಲ್ಲ. ಅವ್ರನ್ನ ತಮಿಳ್ನಾಡು ಗಾಡಿ, ನಮ್ ಗಾಡಿನ ಕರ್ನಾಟಕ ಗಾಡಿ, ತಮಿಳ್ನಾಡು ಗಾಡಿ, ಆಂಧ್ರ ಗಾಡಿ, ಯುಪಿ ಗಾಡಿ, ತಮಿಳ್ನಾಡು ಗಾಡಿ, ಆಂಧ್ರ ಗಾಡಿ, ಮತ್ತೆ ಉತ್ತರ ಪ್ರದೇಶದ ಗಾಡಿಗಳು ಯಾವ್ದು ಹಿಡಿಯಲ್ಲ ಈ ಪೊಲೀಸರು. ನಮ್ ಕರ್ನಾಟಕ ಗಾಡಿ ನೋಡ್ತಂದ್ರೆ ಅವ್ರಿಗೇನು ಉರಿ ಬಂದ್ಬಿಡ್ತದ. ಅವ್ರಿಗೆ ನಾವೇ ಬಕ್ರಾಗಳಾಗ್ಬಿಟ್ಟು ಬೇರೆ ಸ್ಟೇಟ್ ಇಂದ ಬಂದು ಇಲ್ಲಿ ಅನ್ನ ತಿಂತವ್ರೆ. ಬಟ್ ಇಲ್ಲಿ ಹುಟ್ಟಿ ಬೆಳೆದಿರೋರು, ಇಲ್ಲೇ ನೆಲ್ಸಿರೋರು, ಅವ್ರ ಅನ್ನ ತಿನ್ನಕ್ ಕಷ್ಟ ಆಗ್ತಿದೆ. ತಿನ್ಬಾರ್ದು, ಏನು ತಿನ್ಬೇಕು? ಅದು ಬಂದ್ ತಿನ್ಬೇಕು. ಬೇರೆ ಸ್ಟೇಟ್ ಅವನು ಟ್ಯಾಕ್ಸ್ ಕಟ್ತಿಲ್ಲ, ಏನಿಲ್ಲ. ಬೇರೆ ರಾಜ್ಯದಲ್ಲಿ ಬೈಕ್ ತಗೊಂಡಿರ್ತಾನೆ, ಅಲ್ಲಿ ಟ್ಯಾಕ್ಸ್ ಕೊಟ್ಟಿರ್ತಾನೆ, ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಪ್ರತಿಯೊಂದು ಮಾಡಿರ್ತಾನೆ. ಆ ಸರ್ಕಾರಕ್ಕೆ ಲಾಭ ಮಾಡಿ ಇಲ್ಲಿ ಬಂದು ಅನ್ನ ತಿನ್ಸ್ಕೊಂಡು ಅವ್ನ್ ಜೀವನ ಮಾಡ್ತಾನೆ. ಬಟ್ ನಾವ್ ಇಲ್ಲಿ ನಮ್ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ, ಇಲ್ಲೇ ಜೀವನ ಮಾಡ್ತಿದೀವಿ. ಪ್ರತಿಯೊಂದು ಏನೇ ಬಂದ್ರು ನಾವು ಡ್ರೈವರ್ಗಳಾಗಿ ಇಲ್ಲೇ ಹುಟ್ಟಿ ಬೆಳೆದ್ರೆ ನಾವ್ ಇಲ್ಲಿದೀವಿ. ನಂಬರ್ ಪ್ಲೇಟ್ ನಮ್ಗೆ ಸರ್ ಅದು
ಸರಿಯಾಗಿ ನಂಬರ್ ಪ್ಲೇಟ್ಗಳೇ ಇರಲ್ಲ ಟೂ ವೀಲರ್ಗೆ. ಆ ನಂಬರ್ ಬೇರೆ ಮುಚ್ಕೊಂಡೆಲ್ಲ ಓಡಾಡ್ತಾರೆ. ಕಾಲ ಅಡ್ಡ ಕೊಟ್ಕೋತಾರೆ. ಕ್ಯಾಮ್ರಾಗಳಿಗೆ ಇದ್ ಮಾಡ್ತಾರೆ, ಗಮ್ಮಲ್ಲ ಅಂಟಿಸ್ತಾರೆ. ಇನ್ನೊಂದೇನಂದ್ರೆ ಯಾರಾದ್ರೂ ನಮ್ಮ ಆಟೋ ಡ್ರೈವರ್ಗೆ ಹೊಸದಾಗಿ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಬರ್ಬೇಕು ಅನ್ನೋರು ಇದ್ರೆ ಯೂತ್ಸ್ ಹೊಸ ಹುಡುಗರು ದಯವಿಟ್ಟು ಆಟೋ ತಗೋಬಿಡ್ರಿ. ಯಾಕಂದ್ರೆ 4-5 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಆಟೋ ತಗೊಳ್ಳೋದಕ್ಕಿಂತ ಇಲ್ಲಿ ಬಾಡಿಗೆ ಅಂತ ಒದ್ದಾಡೋದಕ್ಕಿಂತ ಒಂದ್ 20-30 ಸಾವಿರ ರೂಪಾಯಿ ಬೈಕ್ ತಗೊಂಡು ನಾಳಿಂದ ಡ್ಯೂಟಿ ಮಾಡ್ರಪ್ಪ. ಯಾಕಂದ್ರೆ ಇದು ಬರಕ್ ಹೋಗ್ಬಿಡ್ರಿ. ಆಟೋ ಡಿಪಾರ್ಟ್ಮೆಂಟ್ ಇವಾಗ ಡ್ಯೂಟಿ ಇಲ್ಲ. ಏನಕ್ಕೆ ಅಂದ್ರೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಪರ್ಮಿಷನ್ ಕೊಟ್ಮೇಲೆ ಅದು ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆ. ಪರ್ಮಿಷನ್ ಕೊಟ್ಮೇಲೆ ಇನ್ ಯಾವ್ದೇ ಕಾರಣಕ್ಕೂ ನಮ್ಮ ಆಟೋದಲ್ಲಿ ಬಿಸ್ನೆಸ್ ಇಲ್ಲ. ಪರ್ಮಿಷನ್ ಇಲ್ದ್ರೇನೆ ಡ್ಯೂಟಿ ಇರ್ಲಿಲ್ಲ. ಈಗ ಫುಲ್ ಪರ್ಮಿಷನ್ ಬಂದ್ಮೇಲೆ ಎಲ್ಲಿ ಡ್ಯೂಟಿ ಮಾಡ್ತಾರೆ ಹೇಳೋಣ. ಇನ್ನ ಹಮಾರ ಆದ್ಮಿ ಆಜೆ ಆಜೆ ಅಂದ್ಬಿಟ್ಟು ಎಲ್ಲ ಕರ್ಕೊಂಡ್ ಬರ್ತಾ ಇರ್ತಾರ ಊರಿಂದ ಟೂ ವೀಲರ್ ಹಾಕೊಂಡು ಅವ್ರ ಪಾಟಿಗೆ ಅವ್ರು ದುಡ್ಕೊಂಡು ಹೋಗಿ ಅವ್ರು ಅಲ್ಲಿರ್ಲಿ. ನಾವ್ ಇಲ್ಲಿ ಎಲ್ಲಾರು ಟ್ಯಾಕ್ಸಿ ಗಿಕ್ಸ್ ಎಲ್ಲ ಕಟ್ಕೊಂಡು ನಾವ್ ಇಲ್ಲೇ ಬಿದ್ದಿರ್ತೀವಿ. ಕೇಳಿದ್ರೆ ಆಟೋದವ್ರು ಸೇರಿಲ್ಲ. ಪ್ರಾಬ್ಲಮ್ ಆದ್ರೆ ಆಟೋದವ್ರು ಅವ್ರ ಹೆಂಡ್ರ ಮಕ್ಳಿಗೆ ಬೆಳ್ಸಕ್ಕೆ ನಮ್ ಕರ್ನಾಟಕದಲ್ಲಿ ಇರೋದು. ನಮ್ಮ ಹೆಂಡ್ರ ಮಕ್ಳಿಗೂ ಉದ್ಧಾರ ಮಾಡೋದು ಯಾರು ಇಲ್ಲ. ಯಾರು ನೀವು ಇಲ್ಲಿರೋರು ಯಾರು? ಹೌದು, ನಾವು ಅವ್ರ ಆಚರಣೆ ಇರೋರ್ನ ಬದುಕಕ್ ಬಿಡ್ಬೇಕು. ಬಿಡ್ಬೇಕು ಅವ್ರು. ಎಲ್ಲಿಂದನೋ ಬಂದ್ ಇಲ್ಲಿ ಬದುಕ್ತಿರೋನ್ಗೆ ಅವನು ಪವರ್ ಐತೆ. ಬಟ್ ಇಲ್ಲಿ ಅನ್ನ ತಿಂದು ಇಲ್ಲಿ ಬೆಳಿತಿರೋನ್ಗೆ ಪವರ್. ಮೊನ್ನೆ ನೋಡ್ರ ಅವ್ರು ಯಾರೋ ಬಿಹಾರ್ ಅವರು ಇದಾರೆ, 15 ದಿವಸಕ್ಕೆ ಪ್ಯಾನ್ ಕಾರ್ಡ್ DL ಎಲ್ಲ ಮಾಡ್ಕೊಟ್ಟು ಅವ್ರನ್ನ ಜೈಲಿಗೆ ಬೇರೆ ಕಳ್ಸಿದಾರೆ. ನಮ್ ಕನ್ನಡದವ್ರನ್ನ, ಬಾಂಗ್ಲಾದೇಶ ಇದು ನಮ್ ಕನ್ನಡದವ್ರನ್ನ. ಅದನ್ನ ಕೇಳಕ್ ಹೋಗಿ ಇಲ್ಲಿ ಇನ್ನೊಂದೇನ್ ಗೊತ್ತಾ, ಅದನ್ನೇ ಹೇಳಿದ್ದು. ಇಲ್ಲಿ ಹುಟ್ಟಿ ಬೆಳೆದಂತ ಜನಕ್ಕೆ ಇಲ್ಲಿರೋ ನಮ್ಮ ಡ್ರೈವರ್ಗಳಿಗೆ ಬೆಲೆ ನಯ ಪೈಸಾ ಇಲ್ಲ. ಯಾಕಂದ್ರೆ ಇಲ್ಲಿರೋರೇ ಕೊಡ್ತಾ ಇಲ್ಲ. ಎಲ್ಲಿಂದನೋ ಬಂದಿರೋನ್ಗೆ ರೆಡ್ ಕಾರ್ಪೆಟ್ ಹಾಕೊಟ್ಬಿಟ್ಟು ಸನ್ಮಾನ ಮಾಡಿ ಹೆಗಲ ಮೇಲೆ ಕೂರಿಸ್ಕೊತಾವ್ರೆ. ಅವ್ರಿಗಿರೋಷ್ಟು ಅಭಿಮಾನ ಇಲ್ಲಿರೋರ್ ಮೇಲೆ ತೋರಿಸ್ತಲ್ಲ. ಯಾಕೆ ಇಲ್ಲಿರೋರು ಮನುಷ್ಯಲ್ವಾ, ಅವ್ರು ಮಾತ್ರನ. ಅವರಿಂದ ಇಲ್ಲಿ ಏನೇ ಕಷ್ಟ ಸುಖ ಆದ್ರೂ ಇಲ್ಲಿ ನೋಡೋದೇ ಡ್ರೈವರ್ಗಳು. ಈಗ ರೋಡಲ್ಲಿ ಒಬ್ಬ ಬಿದ್ದದ, PR ಅವ್ನ್ ಬಂದ್ ಎತ್ಕೊಳ್ಳಲ್ಲ, ಕಾಂಗ್ರೆಸ್ ಬಂದ್ ಎತ್ಕೊಳ್ಳಲ್ಲ, ಯಾವನು ಬಂದಿತ್ತಲ್ಲ. ನಮ್ ಸರ್ಕಾರದವ್ರಿಗೆ ನಾವ್ ಬೆಳೆಸಿಲ್ಲ ಬೆಂಗಳೂರು. ಆಚೆ ಕಡೆ ಬಂದಿರೋರೆ ಬೆಳ್ಸಿರೋದು ಬೆಂಗಳೂರ್ನ. ನಾವ್ ಬೆಳೆಸಿಲ್ಲ ಬೆಂಗಳೂರು, ಆಚೆ ಕಡೆ ಬಂದಿರೋರೆ ಬೆಳ್ಸಿರೋದು. ಅವರೇ ಮಡಗಿರೋದು, ಅವರೇ ವಿಧಾನಸೌಧ. ಯಾಕೆಂದ್ರೆ ಅವ್ರಿಂದ ಇನ್ಕಮ್ ಬರ್ತಾ ಇದೆಯಲ್ಲ. ಅದಕ್ಕೆ ಅವರು ಅವ್ರು ಬೆಳೆಸಿರೋ. ಇವಾಗ ನಮ್ಗೇನು ಬೆಲೆ ಇಲ್ಲ ಇಲ್ಲಿ. ನಮ್ಗೇನು ಬೆಲೆ ಇದೆ ಇಲ್ಲಿ. ಬೆಲೆ ಕೊಡಂಗಿದ್ರೆ ಈ ತರ ಮಾಡ್ತಿರ್ಲಿ, ಹೆಚ್ಚಿಸಬೇಕಾಯ್ತು. ಅವಾಗಲೇ ಕೊಡ್ಬೇಕಾಯ್ತಲ್ವಾ? ಡ್ರೈವರ್ಗಳಿಗೆ ಬೆಲೆ ಇಲ್ಲ. ನಾವು ಕೊಡ್ತೀವಿ. ಹೊಡಿಲೂಬಾರ್ದು, ಏಟಾಗ್ಲೂಬಾರ್ದು. ಅವ್ನು ಹೊಡೆದ್ರೆ ಹೊಡ್ಸ್ಕೊಂಡು ಹೋಗ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಅದೇ ಅವನು ನಾವೇನೋ ಹೊಡೆದ್ಬಿಟ್ಟು ಅಂತಾನೆ ನಮ್ಮ ಇಡೀ ಪುಕಾರೆ ಮಾಡ್ಬಿಡ್ತಾರೆ.